ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ನಮ್ಮ ತಂದೆಯವರ ತಂಗಿಯ ಮೊಮ್ಮಗಳದ್ದು ಎಂಗೇಜ್ಮೆಂಟ್ ಆಗಿರುತ್ತೆ. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸಹ ತುಂಬ ಹಳೆ ವಿಡಿಯೋ ಆಗಿರುತ್ತೆ. ಅಂದರೆ ಒಂದು 3-4 ತಿಂಗಳೇ ಕಳೆದೋಗಿದೆ ಈ ಎಂಗೇಜ್ಮೆಂಟ್ ಆಗಿ. ನಾನು ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇದೇ ತಿಂಗಳು ಇವಳದು ಮದುವೆ ಇದೆ. ಸೊ ಹಂಗಾಗಿ ಆ ಒಂದು ಮದುವೆಯ ಒಂದಷ್ಟು ವೀಡಿಯೋಗಳನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಂಗೇಜ್ಮೆಂಟ್ದು ಮೊದಲೇ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಮ್ಮ ಅಕ್ಕ ಸಹ ಮನೆ ಹತ್ರನೇ ಬಂದಿದ್ದರು, ನಮ್ಮ ಮನೆ ಹತ್ರ ಬಂದಿದ್ದರು. ನಾವು ಎಲ್ಲ ಒಟ್ಟಿಗೆ ಹೋದ್ವಿ. ಅಲ್ಲಿ ಎಂಗೇಜ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಜೊತೆಗೆ ಹೋಗಿ ಜಾಯ್ನ್ ಆದ್ವಿ. ಇವರೇ ಹುಡುಗ ಹುಡುಗಿ. ಹುಡುಗನ ಹೆಸರು ಭರತ್ ಅಂತ, ಹುಡುಗಿ ಹೆಸರು ಬಂದು ಐಶ್ವರ್ಯ ಅಂತ ಅಂದ್ಬಿಟ್ಟು. ಇವರಿಬ್ಬರು ಪೇರ್ ತುಂಬಾ ಚೆನ್ನಾಗಿದೆ. ಹಿರಿಯರೆಲ್ಲ ನೋಡಿ ಫಿಕ್ಸ್ ಮಾಡಿರುವಂಥ ಮದುವೆ ಇದು. ನೋಡಿ, ಎಂಗೇಜ್ಮೆಂಟ್ ರಿಂಗ್ದು ನಾನು ಒಂದು ವಿಡಿಯೋ ಸಹ ಮಾಡಿದ್ದೆ. ರಿಂಗ್ಗಳು ತುಂಬ ಚೆನ್ನಾಗಿವೆ. ಫ್ಯಾಮಿಲಿಗಳಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ನು ಅಂತ ಅಂದಾಗ ಎಲ್ಲರೂ ಸೇರ್ತೀವಿ, ಇಡೀ ಫ್ಯಾಮಿಲಿನೇ ಸೇರ್ತೀವಿ. ಆ ಸೇರಿದಂಥ ಸಂದರ್ಭದಲ್ಲಿ ತುಂಬಾ ಖುಷಿಯನ್ನು ತಂದುಕೊಡುವಂಥ ಸಂದರ್ಭ ಅದಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಎಂಗೇಜ್ಮೆಂಟ್ ರೆಡಿ ಆಗ್ತಾಯಿದೆ. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ಹುಡುಗ ಮತ್ತು ಹುಡುಗಿ ಇಬ್ಬರೂ. ಇವರ ಜೀವನ ಸುಖವಾಗಿರಲಿ ಅಂತ ಅಂದ್ಬಿಟ್ಟು ನೀವು ಸಹ ಹಾರೈಸಿ. ಈ ನಮ್ಮ ಹುಡುಗಿ ಐಶ್ವರ್ಯ ಏನಿದ್ದಾರೆ, ಇವ್ರಿಗೆ ತಂದೆ ಸಹ ಇಲ್ಲ, ತಾಯಿನೂ ಇಲ್ಲ, ಅಜ್ಜಿ ತಾತ ಇವ್ರು ಯಾರೂ ಇಲ್ಲ. ಇವ್ರು ಬಂದು ನಮ್ಮ ಚಿಕ್ಕಪ್ಪನ ಆಸರೆಯಲ್ಲಿ ಬೆಳೆದಿರುವಂಥವಳು. ಇವಳ ಜೊತೆ ತಮ್ಮ ಸಹ ಇದ್ದಾನೆ. ಇವರಿಬ್ಬರು ನಮ್ಮ ಮನೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ ಬೆಳೆದಿರುವಂಥ ಮಕ್ಕಳು ಇವರಿಬ್ಬರೂ. ಇವರ ಒಂದು ಜವಾಬ್ದಾರಿ ನಮ್ಮ ಫ್ಯಾಮಿಲಿಯದೇ ಆಗಿರುತ್ತೆ. ಈ ಒಂದು ಮದುವೆ ಜವಾಬ್ದಾರಿನ ನಮ್ಮ ಚಿಕ್ಕಪ್ಪ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿಕ್ಕಪ್ಪ ಅವ್ರಿಗೂ. ಎಂಗೇಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ನೆರವೇರಿತು. ಮದುವೆಯೂ ಸಹ ಅದೇ ರೀತಿಯಾಗಿ ನೆರವೇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವರಿಬ್ಬರ ಜೀವನ ಸಹ ಸುಖವಾಗಿರಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿ ನೀವು ಸಹ ಇವರಿಬ್ಬರಿಗೂ ಆಶೀರ್ವದಿಸಿ. ಹೋಳಿಗೆ ಊಟ ಸಹ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ಈ ರೀತಿಯಾಗಿ ಬಂದು ಬಾಂಧವರೆಲ್ಲ ಸೇರಿಕೊಂಡು ಎಂಗೇಜ್ಮೆಂಟ್ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರು. ಕೊನೆಗೆ ಒಂದು ಫೋಟೋ ಶೂಟಿಂಗ್ ಇತ್ತು, ಫ್ಯಾಮಿಲಿ ಫೋಟೋದು. ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂತ್ಕೊಂಡು ಈ ರೀತಿಯಾಗಿ ಒಂದು ಫೋಟೋ ಹಾಗೆ ವಿಡಿಯೋನೂ ಸಹ ಮಾಡಿಸ್ಕೊಂಡ್ವಿ. ಹೇಳ್ರಿ. ಇದೆಲ್ಲ ಆದಮೇಲೆ ಹುಡುಗನ ಮನೆಯವರು ಹೊರಟರು. ಸರಿ ಸುಮಾರು ಒಂದು 5 ಗಂಟೆನೇ ಆಗಿತ್ತು. ಹುಡುಗ ಹುಡುಗಿಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಹೊರಟರು. ಹಾಗೆ ನಮ್ಮ ನೆಂಟರಿಷ್ಟರುಗಳೆಲ್ಲ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಹುಡುಗನ ಮನೆ ಬಂದು ತುಮಕೂರಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ವೀಡಿಯೋನ ಶೇರ್ ಮಾಡಿದ್ದೆ ನಿಮಗೆ ತುಮಕೂರ್ದು.
ಆವತ್ತು ನಾವು ಇವ್ರ ಮನೆಗೆ ಊಟಕ್ಕೆ ಹೋಗಿದ್ದು, ಹುಡುಗನ ಮನೆಗೆ ಊಟಕ್ಕೆ ಹೋಗೋ ಪ್ರೋಗ್ರಾಮ್ ಇರುತ್ತೆ. ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದೆ. ಬಟ್ ಮನೆಯದೆಲ್ಲ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಅಲ್ಲಿ ಹೋಗಿದ್ದೆ ಲೇಟ್ ಆಯಿತು ಅವ್ರ ಮನೆಗೆ. ಸೊ ಹಂಗಾಗಿ ವೀಡಿಯೋನ ಶೇರ್ ಮಾಡಲಿಲ್ಲ. ಇವರು ನಮ್ಮ ತಾಯಿ ಹಾಗೆ ನಮ್ಮ ಚಿಕ್ಕಮ್ಮಂದರು. ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡಿದ್ವಿ, ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಇವನು ನನ್ನ ತಮ್ಮ. ಇವನು IAS ಪಾಸ್ ಆಗಿದ್ದಾನೆ. ಸೊ ಹಂಗಾಗಿ ಮುಂದೆ ನಮ್ಗೆ ಈ ರೀತಿಯಾಗಿ ಸಿಗ್ತಾನೋ ಇಲ್ವೋ ಅಂದ್ಬಿಟ್ಟು ಒಂದಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ. ಜೊತೆಗೆ ನಮ್ಮ ಚಿಕ್ಕಪ್ಪನ ಒಟ್ಟಿಗೆ ಸಹ ನಾವು ಅಕ್ಕ ತಂಗಿಯಂದ್ರೆಲ್ಲ ಸೇರಿಕೊಂಡು, ನಮ್ಮ ಚಿಕ್ಕಪ್ಪನ ಮಕ್ಕಳು ನಾವು ಎಲ್ಲ ಸೇರಿಕೊಂಡು ಒಂದಷ್ಟು ಫೋಟೋನ ತೆಗೆಸ್ಕೊಂಡ್ವಿ. ನಾನು ಅವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಹಾಕ್ತಾ ಇರೋ ಉದ್ದೇಶ ಬಂದು ನೆಕ್ಸ್ಟ್ ವೀಕ್ ಇವ್ರದ್ದು ಮದುವೆ ಇದೆ. ಸೊ ಹಂಗಾಗಿ ಆ ಮದುವೆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಎಂಗೇಜ್ಮೆಂಟ್ದು ಅಡ್ವಾನ್ಸಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.